ಇನ್ನು ಮೀನರಾಶಿಯವರ ಬಗ್ಗೆ ಇವತ್ತು ನೋಡಿ, ನೀವು ಇವತ್ತು ಗಣನೀಯ ಪ್ರಮಾಣದ ಹಣವನ್ನು ಸಹ ಹೊಂದಿರ್ತೀರಿ. ನಿಮ್ಗೇನೋ ಒಂದು ಕಡೆ ಏನ್ ದುಡ್ಡಿರ್ತೀರಿ, ಆ ದುಡ್ಡು ಬರುತ್ತೆ. ಜೊತೆಗೆ ಬೇರೆ ಯಾವುದೋ ಒಂದು ಮೂಲದಿಂದ ಕೂಡ ದುಡ್ಡು ಬರುವಂತ ಸಾಧ್ಯತೆಗಳಿದೆ. ಅದರೊಂದಿಗೆ ನಿಮ್ಮ ಮನಸ್ಸಿಗೆ ಏನಾಗುತ್ತೆ, ಶಾಂತಿ ತರುತ್ತೆ. ದುಡ್ಡು ಬಂದ್ರೆ ಯಾರಿಗೆ ಸಮಾಧಾನ ಆಗಲ್ಲ ಹೇಳಿ, ಯಾರಿಗೆ ಖುಷಿ ಆಗಲ್ಲ ಹೇಳಿ. ಹಾಗೆ ನಿಮಗೂ ಕೂಡ ಸಂತೋಷ ಸಿಗುತ್ತೆ, ಆನಂದ ಸಿಗುತ್ತೆ. ದುಡ್ಡಿನ ಒಳಹರಿವು ತುಂಬಾ ಚೆನ್ನಾಗಿದೆ. ಅದು ದೊಡ್ಡ ಪ್ರಮಾಣದಲ್ಲಿ ಇರ್ಬೋದು, ಚಿಕ್ಕ ಪ್ರಮಾಣದಲ್ಲಿರ್ಬೋದು, ನೀವಿರುವಂತ ಮಟ್ಟಕ್ಕಿರುತ್ತೆ. ಇನ್ನು ಕಿರಿಯ ಸಹೋದರರು ಅಥವಾ ಸಹೋದರಿಯ ನಿಮ್ಮ ಸಲಹೆ ಪಡೆಯುವಂತಹ ಸಾಧ್ಯತೆ ಇದೆ. ನೀವು ನಿಮ್ಮ ತಮ್ಮನಿಗಾಗ್ಲಿ ಅಥವಾ ತಂಗಿಗಾಗ್ಲಿ ಏನೋ ಒಂದು ಉಪಯುಕ್ತವಾದಂತಹ ಒಂದು ಸಲಹೆಯನ್ನ ಕೊಡುವಂತಹ ಸಾಧ್ಯತೆಗಳು ಸಹೋದರರಿಗೆ ಇದೆ. ಇನ್ನು ಸ್ವಲ್ಪ ಮನಸ್ಸಿಗೆ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನನಗೆ ಪ್ರೀತಿ ಇಲ್ವಲ್ಲ ನನಗೆ ಅನ್ನುವಂತಹ ಒಂದು ಭಾವನೆ ನಿಮ್ಮ ಮನಸ್ಸಿನೊಳಗಡೆ ಇರುತ್ತೆ. ಈ ಮುಂಚೆ ಕೆಲವೊಂದು ವಿಷಯಗಳಿಂದ ಸ್ವಲ್ಪ ವಿಷಯಗಳನ್ನ ಕೇಳಿರ್ತೀರಿ. ಈ ಪ್ರೀತಿ ಪ್ರೇಮ ಅನ್ನುವಂಥ ವಿಚಾರ ಇರ್ಬೋದು, ಪತಿ ಪತ್ನಿಯರ ಮಧ್ಯದಲ್ಲಿ ಪ್ರೀತಿ ಪ್ರೇಮದ ವಿಚಾರಗಳಿರ್ಬೋದು. ಸ್ವಲ್ಪ ಎಲ್ಲೋ ಒಂದು ಕಡೆ ಬೇಸರ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ. ಆದ್ರೂ ಕೂಡ ಇವತ್ತು ಅನುಭವಿಸ್ಲಿಕ್ಕೆ ಅಥವಾ ಸಂತೋಷವನ್ನ ಪಡ್ಲಿಕ್ಕೆ, ಒಳ್ಳೆ ಊಟ, ಒಳ್ಳೆ ಆಹಾರ, ಒಳ್ಳೆ ಪ್ರೀತಿಯನ್ನ ಪಡೆಯೋದಕ್ಕೆ ಇವತ್ತು ಒಂದಿಷ್ಟು ಸಾಯಂಕಾಲ ನಿಮಗೆ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳಿದೆ. ಹೊಸ ಯೋಜನೆಗಳು, ಹೊಸ ವೆಚ್ಚಗಳು ಕೂಡ ಇದ್ರೆ ಸ್ವಲ್ಪ ಮುಂದೂಡೋದು ಒಳ್ಳೇದು. ಏನೋ ಒಂದು ದೊಡ್ಡದನ್ನ ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ ಅಥವಾ ಯೋಜನೆಗಳನ್ನ ರೂಪಿಸಿ ಕಾರ್ಯರೂಪಕ್ಕೆ ತರುವಂಥದ್ದನ್ನ ಇವತ್ತು ಮಾಡ್ಲಿಕ್ಕೆ ಹೋಗ್ಬೇಡಿ. ಅಷ್ಟೊಂದು ಉತ್ತಮವಾದಂಥ ದಿನ ಆಗಿರಲ್ಲ. ಇನ್ನು ಇವತ್ತು ಮೀನ ರಾಶಿಯವರಿಗೆ ಉಚಿತ ಸಮಯದಲ್ಲಿ ಸೃಜನಾತ್ಮಕವಾಗಿರತಕ್ಕಂಥ ಕೆಲಸಗಳನ್ನ ಮಾಡಲಿಕ್ಕೆ ಯೋಚನೆಯನ್ನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಆದ್ರೆ ಈ ಯೋಜನೆ ಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ನಿಮ್ಮ ಪತ್ನಿಯೊಂದಿಗೆ ಒಳ್ಳೆಯ ಒಂದು ಬಾಂಧವ್ಯವನ್ನ ಇಟ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ನೋಡಿ, ನಿಮ್ಮ ಮನಸ್ಸು ಇತ್ತೀಚೆಗೆ ಕೆಲವೊಂದು ಘಟನೆಗಳಿಂದ ತೊಂದರೆಗೊಳಗಾಗಿರುವಂಥದ್ದು. ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಒಂದು ನೋವಿದೆ. ಏನಪ್ಪಾ, ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಏನೋ ನನಗೆ ಅನಂತುಕೊಂಡಿದ್ದು ಆಗ್ತಾ ಇಲ್ಲ, ನಾನು ಯೋಚನೆ ಮಾಡಿದ್ದು ಆಗ್ತಾ ಇಲ್ಲ, ಏನ್ ಮಾಡೋದು, ಈ ತರ ಎಲ್ಲ ಆಗ್ತಾ ಇದೆ, ಯಾಕೆ ಅನ್ನುವಂತಹ ಒಂದು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡತಕ್ಕಂತಹ ಸಾಧ್ಯತೆಗಳು ಬಹಳ ದಿನಗಳಿಂದ ಇದೆ. ಮತ್ತೆ ಧ್ಯಾನ, ಯೋಗ, ಆಧ್ಯಾತ್ಮಿಕ, ಬೌದ್ಧಿಕವಾಗಿರ್ತಕ್ಕಂಥ ಲಾಭಗಳಿಗೆ ಪ್ರಯೋಜನಕಾರಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದ್ರ ಬಗ್ಗೆ ನೀವು ಗಮನಿಸಬೇಕು. ಮನಸ್ಸು ಎಷ್ಟೇ ಒತ್ತಡದಲ್ಲಿರ್ಲಿ, ಎಷ್ಟೇ ನೋವಿನಲ್ಲಿರ್ಲಿ, ಸ್ವಲ್ಪ ಯೋಗ ಮಾಡೋದು, ಧ್ಯಾನ ಮಾಡೋದು, ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಒಂದು ಸೇವೆಯಲ್ಲಿ ತೊಡಗಿಕೊಳ್ಳತಕ್ಕಂಥದ್ದು ನಿಮಗೆ ಮಾನಸಿಕವಾಗಿ ಒಂದು ಸದೃಢತೆಯನ್ನು ತಂದು ಕೊಡುತ್ತೆ.